ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತು ನಾನು ಇಂಡೋರ್ ಪ್ಲ್ಯಾಂಟ್ಗಳನ್ನು ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ನಾನು ಮನೆಯಲ್ಲಿಟ್ಟಿರೋ ಎಲ್ಲ ಪ್ಲ್ಯಾಂಟ್ಗಳನ್ನು ಒಂದು ಕಡೆ ಇಡಾಕತ್ತೀನಿ. ಯಾಕಂದರೆ ಪ್ಲ್ಯಾಂಟ್ಗಳಿಗೆ ಶವರ್ ಕೊಡೋದಕ್ಕೆ ಒಂದೇ ಜಾಗದೊಳಗೆ ಇಟ್ಟರೆ ಕ್ಲೀನ್ ಮಾಡೋದಕ್ಕೆ ಶವರ್ ಕೊಡೋಕ್ಕೆ ಅನುಕೂಲ ಆಗ್ತೈತಿ. ಇವೆಲ್ಲ ಪ್ಲ್ಯಾಂಟ್ಗಳನ್ನು ಇಂಡೋರಲ್ಲಿನೂ ಇಡ್ಬೋದು, ಔಟ್ಡೋರಲ್ಲಿನೂ ಇಡ್ಬೋದು. ಔಟ್ಡೋರಲ್ಲಿಟ್ಟರೆ ಸೆಮಿ ಶೇಡಲ್ಲಿ ಇಡಬೇಕು. ನಾನು ಈ ಪಾಟ್ಗಳನ್ನ ವಿಂಡೋ ಸೈಡ್ ಇಟ್ಟಿರ್ತೀನಿ. ಸ್ವಲ್ಪ ಬಿಸಿಲು ಬರ್ತಾ ಇರ್ತದೆ. ಇದು ಫೈಬರ್ ಪಾಟ್. ಇದರಲ್ಲಿ ಕೆಳಗಡೆ ವೀಲ್ ಇದೆ. ಎಂಥ ಹೆವಿ ಪಾಟ್ ಆದರೂ ಇದು ನಾವು ಈಸಿಯಾಗಿ ಮೂವ್ ಮಾಡ್ಕೊಂಡು ತೊಗೋಬೋದು. ಇದರಲ್ಲಿ ಇನ್ನೊಂದು ಪಾಟಲ್ಲಿ ಪ್ಲ್ಯಾಂಟ್ ಹಾಕಿಟ್ರೆ ಕೆಳಗಡೆ ನೀರು ಹಾಕಿದ್ರು ಕೂಡ ಇದರಲ್ಲೇ ಇರ್ತವೆ, ನೀರು ಪಾಸ್ ಆಗೋದಿಲ್ಲ, ಹೋಲ್ ಇರೋದಿಲ್ಲ. ಇದಕ್ಕೆ ಮೇಂಟೆನೆನ್ಸ್ಗೆ ಚೆನ್ನಾಗಿರುತ್ತೆ ಇದು ಪಾಟು. ಮತ್ತು ನಾನೀಗ ಪ್ಲ್ಯಾಂಟ್ಗಳನ್ನು ತೊಗೊಂಡು ಬಂದಿದ್ದೀನಿ, ಹೊರಗಡೆ ಔಟ್ಡೋರಲ್ಲಿ ಇಟ್ಟಿರೋದು. ಇದು ಸಮ್ಮರಲ್ಲಿ ಈ ಸತಿ ತುಂಬ ಬಿಸಿಲಿರೋದ್ರಿಂದ ನೀರು ಹಾಕಿದರೂ ಕೂಡ ಈ ಥರ ಎಲೆಗಳೆಲ್ಲ ಡ್ರೈ ಆಗಿದೆ. ಇದನ್ನೆಲ್ಲ ರಿಮೂವ್ ಮಾಡೋಣ. ಇದೆಲ್ಲ ಸೆಮಿ ಶೇಡ್ಗೆ ಇಟ್ಟಿರೋದೇ ಈ ಥರ ಆಗಿದೆ. ಈಗ ಒಣ ಎಲೆಗಳನ್ನು ತೆಗೆಯೋದ್ರಿಂದ ಗಿಡ ನೀಟಾಗಿ ಕಾಣಿಸುತ್ತೆ. ಆಮೇಲೆ ಗಿಡನೂ ಫ್ರೆಶ್ ಆಗಿರುತ್ತೆ. ಇದು ನೋಡಿ, ಈಗ ಎಷ್ಟೊಂದು ಎಲೆಗಳು ಒಣಗಿಬಿಟ್ಟಿದೆ. ಟಿಪ್ಸ್ ಎಲ್ಲ ಒಣಗಿರೋದನ್ನು ಈಗ ಕಟ್ ಮಾಡಿ ತೆಗೆದುಬಿಡಬೇಕು. ಪ್ಲ್ಯಾಂಟ್ ನೀಟಾಗಿ ಕಾಣಿಸುತ್ತೆ. ಒಂದು ಸತಿ ಮಿಲಿ ಬಗ್ ಆದರೆ ತುಂಬಾ ಕಷ್ಟ. ಯಾಕೆಂದರೆ ಅದು ಗಿಡನ ಹಾಳಾಗೋ ತನಕ ಬಿಡೋದೇ ಇಲ್ಲ, ಕ್ಲೀನ್ ಮಾಡ್ಕೊತಾನೆ ಇರಬೇಕು. ನಾನು ಇಂಡೋರ್ ಪ್ಲ್ಯಾಂಟ್ಗಳಿಗೆ ಜಾಸ್ತಿ ನೀರು ಹಾಕೋದಿಲ್ಲ. ವೀಕ್ಲಿ ಒಂದು ಸತಿ ನೀರು ಹಾಕ್ತೀನಿ. ಡೈಲಿ ನೀರು ಹಾಕೋದ್ರಿಂದ ಅವು ಕೊಳೆತು ಬಿಡ್ತವೆ. ಈ ಸಲ ಸಮ್ಮರಲ್ಲಿ ಜಾಸ್ತಿ ಬಿಸಿಲು ಇರ್ತಲ್ಲ, ನಾನಲ್ಲಿ ಗ್ರೀನ್ ನೆಟ್ ಹಾಕಿಬಿಟ್ಟಿದ್ರೆ ಈ ಥರ ಎಲ್ಲ ಹಾಳಾಗ್ತಿರ್ಲಿಲ್ಲ ಪ್ಲ್ಯಾಂಟ್ಸ್ಗಳು. ಅದು ನನಗೆ ಗೊತ್ತೇ ಆಗಲಿಲ್ಲ. ಇದು ಒಂದು ಫರ್ನ್ ವೆರೈಟಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಂಡೋರಲ್ಲಿ. ಎಲ್ಲ ಒಣಗಿದ ಎಲೆಗಳನ್ನು ತೆಗೆದ್ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈಗ ಇವುಗಳನ್ನು ಕ್ಲೀನ್ ಮಾಡ್ಕೊತ ಇರೋದ್ರಿಂದ ಹುಳುಗಳೆಲ್ಲ ಬಂದು ಸೇರ್ಕೊಳ್ಳೋದಿಲ್ಲ. ಬರ್ಡ್ ನೆಸ್ಟ್ ಫರ್ನ್ ಇದು ತುಂಬಾ ಡ್ಯಾಮೇಜ್ ಆಗಿದೆ. ಇದನ್ನೇ ನಾನೀಗ ಚೆನ್ನಾಗಿ ನೋಡಿಕೊಂಡ್ರೆ ಮತ್ತೆ ಮೊದಲಿನ ಥರ ಆಗ್ತದೆ. ಇದು ನೋಡಿ, ಹೊಸ ಚಿಗುರು ಬರ್ತಾ ಇದೆ. ಇದು ಸ್ವಲ್ಪ ಖಾಲಿ ಆಗಬಾರ್ದಂತ ಹಾಗೆ ಇಟ್ಟೀನಿ. ನಂತರ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಬಂದಮೇಲೆ ಇದನ್ನೇ ನೀರು ಹಾಕೊತ ಇದ್ರೆ ಚೆನ್ನಾಗಿ ಬಂದುಬಿಡ್ತಾ ಇದನ್ನಂತ. ಇದು ಹಾರ್ಡ್ ಪ್ಲ್ಯಾಂಟ್. ಇದು ಬೇಗನೆ ಸಾಯೋದಲ್ಲ, ಮತ್ತೆ ಅದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ಇದು ಹೊಸ ಎಲೆ ಬರ್ತಾ ಇದೆ. ಇಲ್ಲಿ ಹೀಗೆಲ್ಲ ಸುತ್ತ ಕಡೆ ಬಂದ್ಬಿಡುತ್ತೆ. ಇದು ಇಂಡೋರ್ ಪ್ಲ್ಯಾಂಟ್ಗಳಿಗೆ ಜಾಸ್ತಿ ಏನು ಕೆಲಸ ಇರೋದಿಲ್ಲ. ತಿಂಗಳಿಗೆ 2 ಸತಿ ಅಥವಾ 3 ಸತಿ ನೀರು ಹಾಕೋದು. ಸೀಸನ್ ವೈಸ್ ಈಗ ಮಳೆಗಾಲದಲ್ಲಿ 2 ಸತಿ ನೀರು ಹಾಕಿದರೆ ನಡೆಯುತ್ತೆ. ಸಮ್ಮರಲ್ಲಿ ಸ್ವಲ್ಪ ಬೇಗ ಡ್ರೈ ಆಗ್ತವಲ್ಲ, ಅದಕ್ಕೆ ಒಂದು ಸ್ವಲ್ಪ ವಾರಕ್ಕೊಂದು ಸತಿ ನೀರು ಹಾಕಬೇಕು. ನೋಡಿಕೊಂಡು 1 ಇಂಚ್ ನೀರೆಲ್ಲ ಡ್ರೈ ಆದಮೇಲೆ ಮಣ್ಣು ನೋಡಿಕೊಂಡು ಹಾಕಬೇಕು. ಪಾಟ್ಗಳಲ್ಲಿರೋ ಒಣಗಿದ ಎಲೆಗಳನ್ನು ತೆಗೆದುಬಿಟ್ಟು ನಂತರ ಇದನ್ನು ಶವರ್ ಬಾತ್ ಮಾಡಿಸೋಣ. ಇದು ಒಣಗಿದ ಟಿಪ್ಪನ್ನು ಅದ ಎಲೆ ಶೇಪ್ನಲ್ಲೇ ಕಟ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಎಲೆ. ಇದೆಲ್ಲ ಎಲೆಗಳು ಉದುರ್ತಾ ಇದ್ವು, ಇದನ್ನೆಲ್ಲ ತೆಗೆದಿದ್ದೀನಿ. ಈಗ ಮೊದಲೇ ತೆಗೆದಿಟ್ಟಿದ್ದೆ ನೋಡ್ರಿ, ಇಷ್ಟೆಲ್ಲ ಬಂತು ಕಸ. ಈಗ ಒಣಗಿದ ಎಲೆನ ತೆಗಿಲಿಲ್ಲ ಅಂದರೆ ಈ ಥರ ಎಲ್ಲ ಮಿಲಿ ಬಗ್ಸ್ ಎಲ್ಲ ಬಂದು ಗಿಡಗಳನ್ನ ಹಾಳು ಮಾಡ್ತವೆ. ಇಲ್ಲೊಂದು ಟ್ಯಾಪ್ ಇಡ್ಸಿದ್ದೀನಿ. ಇಲ್ಲಿ ಇದಕ್ಕೊಂದು ಪೈಪ್ ಅಟ್ಯಾಚ್ ಕೊಟ್ಟು ಇದಕ್ಕೆ ಶವರನ್ನ ಕೂಡಿಸ್ತಿದ್ದೀನಿ. ಇದಕ್ಕೆ ಈ ಥರ ಶವರ್ ಇರಲಿಲ್ಲ ಅಂದರೆ ನಾವು ಕಿಚನ್ ಟವಲನ್ನು ಅಥವಾ ಟಿಶ್ಯೂ ಪೇಪರನ್ನು ತಗೊಂಡು ವೆಟ್ ಮಾಡಿ ಎಲೆಗಳನ್ನು ಒರೆಸಿದ್ರೆ ಕ್ಲೀನ್ ಆಗಿಬಿಡುತ್ತೆ. ಅದು ಕೂಡ ನೋಡಿ, ಇಲ್ಲಿ ನೋಡಿ
ಇಲ್ಲಿ ಎಷ್ಟೊಂದು ಧೂಳು ಎಲ್ಲ ಜಮಾ ಆಗಿದೆ ನೋಡಿ ಇಲ್ಲಿ ಪ್ಲ್ಯಾಂಟ್ ಮೇಲೆ. ಹೀಗಿರೋದ್ರಿಂದ ಪ್ಲ್ಯಾಂಟು ಶೈನ್ ಅಥವಾ ಫ್ರೆಶ್ ಆಗಿ ಕಾಣೋದಿಲ್ಲ. ಹೀಗೆ ಶವರ್ ಬಾತ್ ಮಾಡಿ ಕ್ಲೀನ್ ಮಾಡೋದ್ರಿಂದ ಎಲ್ಲ ಧೂಳು ಹೋಗ್ಬಿಡುತ್ತೆ, ಪ್ಲ್ಯಾಂಟು ಚೆನ್ನಾಗಿ ಕಾಣಿಸುತ್ತೆ. ಇದು ಮಳೆ ಥರ ಫೀಲ್ ಕೊಡುತ್ತೆ ಇದು ಪ್ಲ್ಯಾಂಟ್ಗೆಲ್ಲ. ಇದು ಚೈನಾ ಡಾಲ್. ಇದಕ್ಕೂ ನಾನು ಮೇಲಿಂದ ಮೇಲೆ ಶವರ್ ಬಾತನ್ನು ಕೊಡ್ತಾ ಇರ್ತೀನಿ. ಎಲೆಗಳ ಮೇಲೆ ಕೂತಿರೋ ಡಸ್ಟ್ ಹೋಗಿ ಕ್ಲೀನಾಗಿ ಶೈನಾಗಿ ಕಾಣಿಸುತ್ತೆ. ಇದು 20 ಡೇಸ್ 15 ಡೇಸ್ ಅಥವಾ 1 ಮಂತ್ಗೆ ಒಮ್ಮೆ ಮಾಡ್ತೀನಿ. ಜಾಸ್ತಿ ಬೇಗ ಡಸ್ಟ್ ಆದರೆ 15 ಡೇಸ್ಗೆ ಒಮ್ಮೆ ಮಾಡ್ತೀನಿ. ಇದು NPK ಹಾಕಿದ್ದೀನಿ ನೀರಲ್ಲಿ. ನಾನು ಒಂದೊಂದು ಸತಿ ಪ್ಲ್ಯಾಂಟ್ಗಳಿಗೆ NPK ಯೂಸ್ ಮಾಡ್ತೀನಿ, ಒಂದೊಂದು ಸತಿ ವರ್ಮಿ ಕಂಪೋಸ್ಟ್ ಯೂಸ್ ಮಾಡ್ತೀನಿ, ಒಂದೊಂದು ಸತಿ ಮನೆಯಲ್ಲೇ ರೆಡಿ ಮಾಡಿ ಲಿಕ್ವಿಡನ್ನು ಹಾಕ್ತಿರ್ತೀನಿ. ಇದು ಇಂಡೋರ್ ಪ್ಲ್ಯಾಂಟಿಗೆ 15 ದಿವ್ಸಕ್ಕೊಮ್ಮೆ 20 ದಿವ್ಸಕ್ಕೊಮ್ಮೆ ಹಾಕ್ತೀನಿ ನಾನೀಗ ಗೊಬ್ಬರ. ಪ್ಲ್ಯಾಂಟ್ಗಳಿಗೆ ನೀರು ಹಾಕಿದ ಮೇಲೆ ಇದನ್ನು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ನಾನು ಇದಕ್ಕೆ ಒಂದು ಡ್ರೈನೇಜ್ ಹೋಲನ್ನು ಮಾಡಿಸಿದ್ದೀನಿ, ಎಲ್ಲ ನೀರು ಆ ಕಡೆನೇ ಹೋಗಿಬಿಡುತ್ತೆ. ಇದು ಪ್ಲ್ಯಾಂಟ್ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಕೇಳೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.